ಯಾರು ಸಂಚಾರಿ? ನಿಜವಾದ ಸಂಚಾರಿ ಅಂದರೆ ಊರಿಂದ ಊರಿಗೆ ಹೋಗುವವನಲ್ಲ. ಅವನು ತನ್ನ ಆಲೋಚನೆಗಳಲ್ಲಿ, ಕನಸುಗಳಲ್ಲಿ, ಸಾಧ್ಯತೆಯಲ್ಲಿ ಪ್ರಯಾಣ ಮಾಡುವವನೇ ನಿಜವಾದ ಸಂಚಾರಿ. ಅಂತಹ ಒಬ್ಬ ನಿಜವಾದ ಸಂಚಾರಿ ಎಂದರೆ ಎಸ್ ರಾಜಮೌಳಿಯವರು. ಏಕೆಂದರೆ ಅವರ ಮುಂದಿನ ಬಹುನಿರೀಕ್ಷಿತ ಬಹುಕೋಟಿ ವೆಚ್ಚದ ವಾರಣಾಸಿ ಸಿನಿಮಾಗೆ 1000ರಿಂದ 1200 ಕೋಟಿ ಬಡ್ಜೆಟನ್ನು ಹಿಡಿದು ಪ್ರೊಡ್ಯೂಸರ್ ಬಳಿ ಹೋಗುವ ಧೈರ್ಯ ಅವರಿಗೆ ಬಂದಿದೆ. ಈ ನಂಬಿಕೆ ಏಕಾಏಕಿ ಬಂದದ್ದು ಅಲ್ಲ, ಜಗತ್ತಿನ ಪ್ರೇಕ್ಷಕರ ನಿಜವಾದ ಗಾತ್ರ ಮತ್ತು ಶಕ್ತಿಯನ್ನು ಅರಿತಾಗ ಬಂದ ಆತ್ಮವಿಶ್ವಾಸ. 1997ರಲ್ಲಿ ಜೇಮ್ಸ್ ಕ್ಯಾಮರನ್ ಅವರ ಟೈಟಾನಿಕ್ ಸಿನಿಮಾ $2 ಬಿಲಿಯನ್ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಅದು ಇಂದಿನ ಮೌಲ್ಯದಲ್ಲಿ ಸುಮಾರು 18,000ರಿಂದ 19,000 ಕೋಟಿಯಾಗುತ್ತದೆ. ಅದೇ ಜೇಮ್ಸ್ ಕ್ಯಾಮರನ್ ಅವರ ಅವತಾರ್ ಸರಣಿಯ ಚಿತ್ರಗಳ ಒಟ್ಟು ಗಳಿಕೆ 50,000 ಕೋಟಿಯನ್ನು ತಲುಪಿದೆ. ಇದು ಒಂದು ಸತ್ಯವನ್ನು ಹೇಳುತ್ತದೆ: ಸಿನಿಮಾ ಜನರ ಭಾವನೆಗೆ ಸ್ಪರ್ಶಿಸಿದರೆ ಮಾರುಕಟ್ಟೆ ಅಸಾಧ್ಯವಾಗುವಷ್ಟು ದೊಡ್ಡದು. ರಾಜಮೌಳಿಯವರು ಇದನ್ನೇ ನೋಡಿದ್ದಾರೆ. ಅವರು ಈಗಾಗಲೇ ಬಾಹುಬಲಿ ಮತ್ತು RRR ಚಿತ್ರಗಳ ಮೂಲಕ 2,500 ಕೋಟಿಗೂ ಹೆಚ್ಚಿನ ವ್ಯವಹಾರವನ್ನು ವಿಶ್ವಮಟ್ಟದಲ್ಲಿ ಸಾಧಿಸಿದ್ದಾರೆ. ಆ ಯಶಸ್ಸೇ ಅವರಿಗೆ ಟೈಟಾನಿಕ್ ಮತ್ತು ಅವತಾರ್ ಮಟ್ಟದಲ್ಲಿ ಕನಸು ಕಾಣುವ ಶಕ್ತಿ ನೀಡಿದೆ. ರಾಜಮೌಳಿಯವರಿಗೆ ಜಾಗತಿಕ ಪ್ರೇಕ್ಷಕರ ಗಾತ್ರ, ಆಸಕ್ತಿ ಮತ್ತು ಭಾವನಾತ್ಮಕ ಬಲದ ಮೇಲೆ ನಂಬಿಕೆ ಇದೆ. ಸರಿಯಾದ ಕತೆ, ಸರಿಯಾದ ದೃಶ್ಯ ವೈಭವ ಮತ್ತು ಸರಿಯಾದ ಭಾವನೆಗಳನ್ನು ಕೊಟ್ಟರೆ 1000 ಕೋಟಿಗಿಂತ ಜಾಸ್ತಿ ಬಡ್ಜೆಟನ್ನು ವಾಪಸ್ಸು ಪಡೆಯುವುದು ಅಸಾಧ್ಯ ಅಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿದೆ. ವಾರಣಾಸಿ ಈಗ ನಮ್ಮ ದೇಶದ ಚಿತ್ರ. ನಮ್ಮ ಭಾರತೀಯ ಚಲನಚಿತ್ರವು ಇನ್ನೂ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಎಂದು ಹಾರೈಸುತ್ತಾ ವಾರಣಾಸಿಗೆ ಆಲ್ ದಿ ಬೆಸ್ಟ್ ಹೇಳುತ್ತಾ ಈ ಭಾವನೆಗಳ ಪ್ರಯಾಣವನ್ನು ಮುಂದುವರಿಸೋಣ. ಈ ರೀತಿಯ ಇನ್ನು ಹಲವು ವಿಡಿಯೋಗಳಿಗಾಗಿ ನಮ್ಮ ಈ 24 ಫ್ರೇಮ್ಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಂಜು.